ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಿನಿ ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ ಇತ್ತು. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಪಾತ್ರೆಗಳು ಚೆನ್ನಾಗಿ ತೊಳೆದು ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೀನಿ. ಬಿಸಿಲಿಗಿಟ್ಟರೆ ಸ್ವಲ್ಪ ಪಾತ್ರೆಗಳು ಶೈನಿಂಗ್ ಬರುತ್ತೆ. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ನೋಡಿ, ಇಲ್ಲಿ ಪಾರ್ಕಿಂಗ್ ಜಾಗನ ಕ್ಲೀನಾಗಿ ತೊಳೆದಿದ್ದೀನಿ. ಹಾಗೆ ನಿನ್ನೆ ರಾತ್ರಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ. ಆ ಬಟ್ಟೆಗಳೆಲ್ಲ ಸ್ಟ್ಯಾಂಡಿಗೆ ಒಣಗಿ ಹಾಕಿದ್ದೀನಿ. ಅದಾದಮೇಲೆ ಇವಾಗ ಮನೆ ಕಸ ಗುಡಿಸ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಒಂದಾದಮೇಲೆ ಒಂದು ಕೆಲಸ ಇದ್ದಿದ್ದೇ ಇರುತ್ತೆ. ಯಾಕಂದರೆ ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಮಲಗಿಲ್ಲ, ಅದಕ್ಕೋಸ್ಕರ ಬೆಳಗ್ಗೆ ಎಲ್ಲ ಕೆಲಸನೂ ಪೆಂಡಿಂಗ್ ಇದೆ. ಅದರ ಮಧ್ಯೆ ನನ್ನ ಮಗಳು ಒಂದೊಂದು ಆಟ ಸಾಮಾನು ಅಲ್ಲೊಂದು ಇಲ್ಲೊಂದು ಬಿಸಾಕಿದ್ದಾಳೆ. ಅದನ್ನೆಲ್ಲ ಕ್ಲೀನಾಗಿ ಒಂದು ಕಡೆ ಎತ್ತಿಟ್ಟು ಕಸ ಗುಡಿಸ್ಬೇಕಾಗತ್ತೆ. ಚಿಕ್ಕ ಮಕ್ಕಳು ಮನೆಯಲ್ಲಿದ್ದರೆ ಹಾಗೆ ಅಲ್ವಾ, ನಾವು ಮಾಡೋ ಕೆಲಸದ ಮಧ್ಯೆ ಅವ್ರು ಮಾಡೋ ಕೆಲಸನೂ ಒಂದಿಷ್ಟು ಇರುತ್ತೆ. ಅದು ಇದು ಎಲ್ಲ ಸೇರಿ ಎರಡೆರಡು ಕೆಲಸ ಆಗಿಬಿಡುತ್ತೆ. ನಾನು ಏನಾದರೂ ಕೆಲಸ ಮಾಡ್ತಾಯಿದ್ರೆ ನನ್ನ ಮಗಳು ನಾನು ಕೆಲಸ ಮಾಡ್ತೀನಿ ಅಂತ ಬರ್ತಾಳೆ. ಅವಳಿಗೆ ಕೆಲಸ ಮಾಡಿದ್ದೀನಿ ಅನ್ನೋ ಖುಷಿ ನನಗೆ. ನಾನು ಕೆಲಸ ಮಾಡೋದಲ್ಲದೇ ಅವಳು ಮಾಡಿರೋ ಕೆಲಸ ಮತ್ತೊಂದು ಸಾರಿ ಮಾಡಬೇಕಲ್ಲ ಅಂತ. ಅಂದರೆ ಸೊಪ್ಪು ಬಿಡಿಸ್ತಾ ಇರ್ತೀನಿ, ಅವಳು ಸೊಪ್ಪು ಬಿಡಿಸ್ತೀನಿ ಅಂತ ಬರ್ತಾಳೆ. ಸೊಪ್ಪು ಬಿಡಿಸಿರೋ ಸೊಪ್ಪಲ್ಲಿ ಮತ್ತೆ ತಂದು ಅದು ಬಿಡಿಸದೇ ಇರೋ ಸೊಪ್ಪು ಕಲಿಸ್ಬಿಟ್ಟಿರ್ತಾಳೆ. ಮತ್ತು ನಾನು ಎರಡೆರಡು ಸರಿ ಕ್ಲೀನ್ ಮಾಡಬೇಕಾಗುತ್ತೆ. ಮನೆಯೆಲ್ಲ ಕ್ಲೀನ್ ಆಯಿತು. ಕಸ ಗುಡಿಸಿ, ಮನೆ ಒರೆಸಿ, ದೇವ್ರ ಪೂಜೆ ಮಾಡಿ ಇವಾಗ ನಾನು ಇಡ್ಲಿಗೆ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಇಡ್ಲಿ ಮಾಡ್ತಾಯಿದ್ದೀನಿ. ನಾನು ಜಾಸ್ತಿ ಮನೆಯಲ್ಲಿ ಇಡ್ಲಿ ಮಾಡಲ್ಲ. ಯಾಕಂದರೆ ನೋಡಿ, ನಮ್ಮ ಇಡ್ಲಿ ಪಾತ್ರೆಗೆ ಹೋಲ್ ಬಿದ್ದಿದೆ, ನೀರು ಸೋರ್ತಾ ಇದೆ. ಅದಕ್ಕೋಸ್ಕರ ನಾನು ಇಡ್ಲಿನೇ ಮಾಡಲೇ ಇಲ್ಲ. ತುಂಬ ದಿನ ಆಯಿತು. ಇವಾಗಂತೂ ಒಂದು 2 ವಾರದಿಂದ ನನ್ನ ಮಗಳು ಮನೆಯಲ್ಲಿ ಇಡ್ಲಿ ಮಾಡಿಕೊಡಿ ಅಮ್ಮ, ಇಡ್ಲಿ ಮಾಡಿಕೊಡಿ ಅಮ್ಮ ಅಂತ ಕೇಳ್ತಾನೇ ಇದ್ಲು. ಆದರೆ ಇಡ್ಲಿ ಚೆನ್ನಾಗಿ ಬರುತ್ತೆ ನನಗೆ ಇಡ್ಲಿ ಮನೆಯಲ್ಲಿ ಮಾಡೋಕ್ಕೆ. ಆದರೆ ಇಡ್ಲಿ ಪಾತ್ರೆನೇ ಇಲ್ಲ. ಆದರೂ ತುಂಬ ದಿನದಿಂದ ಕೇಳ್ತಾ ಇದ್ದಾಳೆ, ಮಾಡಿಕೊಡ್ಲಿಲ್ಲ ಅಂದರೆ ಚೆನ್ನಾಗಿ ಅನಿಸಲ್ಲ ಅಂತ. ಇವತ್ತು ಏನಾದರೂ ಆಗಲಿ ಕುಕ್ಕರಲ್ಲಾದರೂ ನನ್ನ ಮಗಳಿಗೆ ಇಡ್ಲಿ ಮಾಡೋಣ ಅಂತ ರೆಡಿ ಮಾಡಿದ್ದೀನಿ. ಹಾಗೆಯೇ ಸೈಡಿಗೆ ತರಕಾರಿ ಎಲ್ಲ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ಯಾಕಂದರೆ ತರಕಾರಿ ಸಾಂಬಾರು ಮಾಡೋಣ ಅಂತ. ಇಡ್ಲಿ ತರಕಾರಿ ಸಾಂಬಾರು ಚೆನ್ನಾಗಿರುತ್ತೆ. ಇವತ್ತು ಸಂಡೇ, ನಮ್ಮ ಮನೆಯಲ್ಲಿ ಬೆಳಗ್ಗೆ ನಾಷ್ಟಕ್ಕೆ ಇಡ್ಲಿ ಮಾಡ್ತಾಯಿದ್ದೀನಿ. ತುಂಬ ದಿನಗಳೇ ಆಗಿತ್ತು, ದಿನ ಅಲ್ಲ ತಿಂಗಳುಗಳೇ ವರ್ಷಗಳೇ ಆಗಿತ್ತು ನಮ್ಮ ಮನೆಯಲ್ಲಿ ನಾನು ಇಡ್ಲಿನೇ ಮಾಡಿಲ್ಲ. ಯಾಕಂದರೆ ಇಡ್ಲಿ ಪಾತ್ರೆ ಸರಿ ಇಲ್ಲ. ಇಡ್ಲಿ ಪಾತ್ರೆ ಸರಿ ಇಲ್ಲ ಅಂದರೆ ಇಡ್ಲಿ ಚೆನ್ನಾಗಿ ಬರಲ್ಲ. ಮೊದಲೇ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಇಡ್ಲಿ ತಿನ್ನಲ್ಲ, ಅವ್ರಿಗೆ ಇಡ್ಲಿ ಇಷ್ಟ ಇಲ್ಲ. ಅಂಥದ್ರಲ್ಲಿ ನಾನು ಬೇರೆ ಹೆಂಗೆಂಗೋ ಇಡ್ಲಿ ಮಾಡಿದ್ರೆ ಅವರು ಇಷ್ಟನೇ ಪಡೋದಿಲ್ಲ ಅಂತ ನಾನು ಇಡ್ಲಿ ಸವಾಸಕ್ಕೆ ಹೋಗಿಲ್ಲ. ಆದರೆ ನನ್ನ ಮಗಳಿಗೆ ಇಷ್ಟ ಆಗ್ತಾಯಿದೆ ಅಂತ ನಾನಿವಾಗ ಇಡ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಅವಳೇ ಪ್ಲೇಟಲ್ಲಿ ಹಿಟ್ಟು ಹಾಕಿ ರೆಡಿ ಮಾಡ್ತಾಯಿದ್ದಾಳೆ. ಮಕ್ಕಳಿಗೆ ಯಾವಾಗ ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೋ ಆವಾಗಲೇ ನಾವು ಕೆಲಸನ ಹೇಳ್ಕೊಡ್ಬೇಕು. ಇಲ್ಲ ಇವಾಗ ಚಿಕ್ಕವರಿದ್ದಾರೆ, ದೊಡ್ಡವ್ರು ಆದಮೇಲೆ ಕೆಲಸ ಹೇಳ್ಕೊಡೋಣ ಅಂತ ಅಂದ್ಕೊಂಡ್ರೆ ದೊಡ್ಡವ್ರು ಆದಮೇಲೆ ಅವರಿಗೆ ಕೆಲಸ ಮಾಡೋಕ್ಕೆ ಯಾವುದೇ ಇಂಟ್ರೆಸ್ಟ್ ಇರಲ್ಲ. ನೋಡಿ, ಇವಾಗ ನನ್ನ ಮಗಳು ಇಲ್ಲಿ ಇಡ್ಲಿ ಹಾಕ್ತೀನಿ ಅಂತ ಇದ್ದಾಳೆ. ನಾನು ಇವಾಗ ಬೇಡ ಬಿಡು ಆಮೇಲೆ ಮಾಡುವಂತೆ ಅಂತ ಹೇಳಿದ್ರೆ ಅವಳು ಇಂಟ್ರೆಸ್ಟ್ ಇಲ್ಲೇ ಹೋಗಿಬಿಡುತ್ತೆ. ನೆಕ್ಸ್ಟ್ ಟೈಮ್ ಬೇರೆ ಏನಾದರೂ ಮಾಡಲಿ ಅಮ್ಮ ಅಂತ ಕೇಳೋದೇ ಇಲ್ಲ. ಅದಕ್ಕೋಸ್ಕರ ಇವಾಗ ಇಂಟ್ರೆಸ್ಟ್ ಇದೆ ಅಂತಂದಮೇಲೆ ನಾವೇ ಸ್ವಲ್ಪ ಹಿಟ್ಟು ಹಾಳಾದರೂ ಪರವಾಗಿಲ್ಲ, ತಗೋ ಮಾಡು, ನಿನಗೆ ಬಂದಂಗೆ ಹಾಕು ಅಂತ ಕೊಟ್ಟರೆ ಮತ್ತು ನೆಕ್ಸ್ಟ್ ಟೈಮು ದೋಸೆ ಮಾಡ್ತೀನಿ ಅಂತಾರೆ, ಇಲ್ಲ ತರಕಾರಿ ತರ್ತೀನಿ ಅಂತಾರೆ. ಏನೋ ಹೊಸ ಹೊಸ ಕ್ರಿಯೇಟಿವಿಟಿ ಮಾಡ್ತಾಯಿರ್ತಾರೆ. ಅಯ್ಯೋ, ನಾನು ಈ ಥರ ಎಲ್ಲ ಮಾಡಿದ್ರೆ ನಮ್ಮ ಅಪ್ಪ ಅಮ್ಮನಿಗೆ ಇಷ್ಟ ಆಗುತ್ತೇನೋ, ಅದಕ್ಕೆ ನನ್ನ ಕೈಯಾರ ಮಾಡಿಸ್ತಾ ಇದ್ದಾರೆ ಅಂತ ಅವಳಿಗೆ ಖುಷಿ ಆಗುತ್ತೆ. ಅದಕ್ಕೋಸ್ಕರ ಮಕ್ಕಳಿಗೆ ಏನಾದರೂ ಇಷ್ಟಪಟ್ಟು ಕೆಲಸ ಮಾಡೋಕ್ಕೆ ಬಂದರೆ ಬೇಡ ಮಾಡಬೇಡ ಅಂತ ಗದರಿಸ್ಬಾರ್ದು. ಸರಿ ಮಾಡು, ಪರವಾಗಿಲ್ಲ, ನಿನ್ಗೆ ಹೆಂಗೆ ಬರುತ್ತೋ ಹಂಗೆ ಮಾಡು ಅನ್ನಬೇಕು. ಕೆಲವೊಂದು ಸಾರಿ ಮಾಡಿರೋ ಅಡುಗೆನ, ಮಾಡಿರೋ ಡಿಸೈನ್ಗಳು ಏನಾದರೂ ತರಲೆ ಮಾಡಿದ್ರೂ ಅಯ್ಯೋ ಪರವಾಗಿಲ್ಲ, ಚೆನ್ನಾಗಿ ಮಾಡಿದೀಯಾ ಬಿಡು ಅಂತ ಹೇಳಬೇಕು. ಆವಾಗ ಅವರಿಗೆ ಮಾಡೋ ಕೆಲಸದಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಇವಾಗ ನಾನು ಪ್ಲೇಟಿಗೆ ಹಾಕಿರೋ ಇಡ್ಲಿಗಳನ್ನೆಲ್ಲನೂ ಕುಕ್ಕರಲ್ಲಿ ಇಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಇಡ್ಲಿ ಪಾತ್ರೆ ಚೆನ್ನಾಗಿಲ್ಲ, ಹಾಗಾಗಿ ಕುಕ್ಕರಲ್ಲಿ ಇಡ್ಲಿ ರೆಡಿ ಮಾಡ್ತಾಯಿದ್ದೀನಿ. ಕುಕ್ಕರ್ ವಿಜಿಲ್ ತೆಗೆದು ಇಡ್ಲಿನ ಬೇಯಿಸ್ತಾ ಇದ್ದೀನಿ. ಇಡ್ಲಿ ಬೇಯಿಸೋಷ್ಟೊತ್ತಿಗೆ ನಾನಿಲ್ಲಿ ಸಾಂಬಾರು ರೆಡಿ ಮಾಡಿಕೊಂಡೆ. ನೋಡಿ ಇಡ್ಲಿ ಯಾವ ಥರ ಬೆಂದಿದೆ ಅಂತ. ತುಂಬ ಚೆನ್ನಾಗಾಗಿತ್ತು. ನಾನು ತುಂಬ ದಿನಗಳ ನಂತರ ಇಡ್ಲಿ ಮಾಡಿದ್ದೆ. ಇಡ್ಲಿ, ಬಿಸಿ ಬಿಸಿ ಸಾಂಬಾರು, ಕಾಯಿ ಚಟ್ನಿ ತುಂಬ ಚೆನ್ನಾಗಾಗಿತ್ತು. ಇವತ್ತಿನ ಮಿನಿ ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.